ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ನಿಂಬೆಹಣ್ಣಿನ ಉಪ್ಪಿನಕಾಯಿ. ಈ ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಅಂಗಡಿಯಲ್ಲಿ ಸಿಗೋ ಥರನೇ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು ಈಸಿಯಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಅಲ್ಲದೆ ಇದನ್ನು ತುಂಬ ದಿನ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು. ನಾನಿಲ್ಲಿ ಒಂದು 15 ನಿಂಬೆಹಣ್ಣುಗಳನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ. ನೋಡಿ ನಿಂಬೆಹಣ್ಣುಗಳು ಎಷ್ಟು ಚೆನ್ನಾಗಿದೆ ಅಂತ. ದೊಡ್ಡ ಸೈಜಿನ ನಿಂಬೆಹಣ್ಣುಗಳನ್ನ ಆರಿಸ್ಕೊಬೇಕು. ನಮಗೆ ಆಗ ನಿಂಬೆಹಣ್ಣಿನ ರಸ ಜಾಸ್ತಿ ಸಿಗುತ್ತೆ. ಈ ರೀತಿ ನೋಡಿ ತಗೊಳ್ಳಿ. ಈಗ ನಾನು ಈ ನಿಂಬೆಹಣ್ಣುಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಮಧ್ಯೆ ಈ ರೀತಿ ಕಟ್ ಮಾಡಿಬಿಟ್ಟು ಇದರಲ್ಲಿ ಬೀಜ ಇರುತ್ತೆ. ಈ ಬೀಜನೆಲ್ಲ ಹೊರಗಡೆ ತಕ್ಕೊತಾ ಇದ್ದೀನಿ. ನಿಮಗೆ ಬೀಜ ಬೇಕಾದರೆ ಹಾಗೆ ಹಾಕ್ಕೋಬೋದು. ನಾನಿಲ್ಲಿ ಬೀಜನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಬೀಜ ನಾನು ಹಾಕ್ಕೊತಾ ಇಲ್ಲ, ಆದ್ದರಿಂದ ಸಪ್ರೇಟಾಗಿ ಮಾಡಿ ಇಟ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಕಟ್ ಮಾಡ್ಕೊಳ್ಳಿ ನಿಂಬೆಹಣ್ಣನ್ನು. ನಾನು ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ದೊಡ್ಡ ದೊಡ್ಡ ನಿಂಬೆಹಣ್ಣು ಆದ್ದರಿಂದ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಎಲ್ಲ ನಿಂಬೆಹಣ್ಣನ್ನು ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಈ ಉಪ್ಪಿನಕಾಯಿಗೆ ಉಪಯೋಗಿಸುವಂಥ ಯಾವುದೇ ವಸ್ತುಗಳು ನೀರಿರಕೂಡ್ದು ನೀಟಾಗಿ ಡ್ರೈ ಮಾಡಿ ಇಟ್ಕೊಳ್ಳಿ. ಈಗ ನಾನು ಒಂದು ಗಾಜಿನ ಬಾಟ್ಲಿ ತೊಗೊಂಡಿದ್ದೀನಿ. ಹಾಗೆ 1 ಹಿಡಿ ಆಗುವಷ್ಟು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ಈ ಗಾಜಿನ ಬಾಟ್ಲಿಗೆ ನಾನು ಈ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದಾಗಿದೆ. ಈಗ 2 ಹಿಡಿ ಆಗುವಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ನಿಂಬೆಹಣ್ಣಿನ ಹೋಳುಗಳನ್ನ ಹಾಕ್ಕೊತಾ ಇದ್ದೀನಿ. ನೋಡಿ 2 ಹಿಡಿ ಆಗುವಷ್ಟು ಹಾಕ್ಕೊಬೇಕು. 1 ಹಿಡಿ ಆಗಿದೆ. ಈಗ ಇನ್ನೊಂದು ಹಿಡಿ ಆಗುವಷ್ಟು ನಾನು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ಹೋಳುಗಳನ್ನ ಹಾಕೊಂಡ್ಮೇಲೆ ಮತ್ತೆ ನಾವು 1 ಹಿಡಿ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಬೇಕು. ನೋಡಿ ಮತ್ತೆ 1 ಹಿಡಿ ಆಗೋಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಮತ್ತೆ 2 ಹಿಡಿ ಆಗೋಷ್ಟು ನಿಂಬೆಹಣ್ಣು ಹೋಳುಗಳನ್ನ ಹಾಕ್ಕೊಬೇಕು. ನೋಡಿ 1 ಹಿಡಿ ಆಗಿದೆ. ಮತ್ತೆ ಇನ್ನೊಂದು ಹಿಡಿಯನ್ನು ಹಾಕ್ಕೊತಾ ಇದ್ದೀನಿ. 2 ಹಿಡಿ ನಿಂಬೆಹಣ್ಣಿನ ಹೋಳುಗಳು, 1 ಹಿಡಿ ಉಪ್ಪು. ಇದೇ ರೀತಿ ನಾನು ಎಲ್ಲವನ್ನು ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಎಲ್ಲವನ್ನು ಮಾಡಿ ಆಗಿದೆ. ನಾನು ತುಂಬಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ನೀಟಾಗಿ ಮಾಡಿಟ್ಕೊಂಡು ಇದನ್ನು ಕ್ಲೋಸ್ ಮಾಡಿಬಿಟ್ಟು 1 ವಾರ ಹಾಗೆ ಇಡಬೇಕು. ನೋಡಿ ಕ್ಲೋಸ್ ಮಾಡಿಬಿಟ್ಟು ಶೇಕ್ ಮಾಡಿಬಿಟ್ಟು ಇದನ್ನು 1 ವಾರ ಹಾಗೆ ಬಿಡಿ. ನೋಡಿ ಫ್ರೆಂಡ್ಸ್, 1 ವಾರ ಆದಮೇಲೆ ಇದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಪ್ಪೆಲ್ಲ ಕರಗಿಬಿಟ್ಟು ನಿಂಬೆಹಣ್ಣಿನ ರಸ ಜೊತೆಗೆ ಬೆರ್ತೋಗಿದೆ. ನೋಡಿ ಸೂಪರಾಗಿ ನಿಂಬೆಹಣ್ಣು ಮಾಗಿ ಬಂದಿದೆ. ನೋಡಿ ನಾನು ಲೋ ಫ್ಲೇಮಲ್ಲಿ ಒಂದು ಪ್ಯಾನನ್ನು ಇಟ್ಕೊತಾ ಇದ್ದೀನಿ. ಇದಕ್ಕೆ 1.5 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನ ಹಾಕ್ಕೊತಾ ಇದ್ದೀನಿ. ಇದು ಕೆಂಬಣ್ಣಕ್ಕೆ ಬರೋ ತನಕ ಲೋ ಫ್ಲೇಮಲ್ಲಿ ಹುರ್ಕೊಬೇಕಾಗುತ್ತೆ. ನೋಡಿ ಇದು ಕೆಂಬಣ್ಣಕ್ಕೆ ಬಂದಿದೆ. ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದೇ ಪ್ಯಾನಿಗೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳುಗಳನ್ನ ಹಾಕ್ಕೊತಾ ಇದ್ದೀನಿ. ಈ ಸಾಸಿವೆ ಕಾಳುಗಳು ಚೆನ್ನಾಗಿ ಚಟಪಟ ಅಂತ ಸಿಟ್ಟು ಬರಬೇಕು, ಅಲ್ಲಿ ತನಕ ಹುರ್ಕೊಬೇಕಾಗುತ್ತೆ. ನೋಡಿ ಇದಾಗಿದೆ. ಅದೇ ಬೌಲಿಗೆ ನಾನು ಇದನ್ನು ಶಿಫ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ತಣ್ಣಗಾಗೋ ತನಕ ಹಾಗೆ ಬಿಡಬೇಕು. ನೋಡಿ ತಣ್ಣಗಾಗಿ ಬಂದಿದೆ. ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬರ್ತಾ ಇದ್ದೀನಿ. ನೋಡಿ ನಾನು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬಂದಾಗಿದೆ. ನೋಡಿ ಫ್ರೆಂಡ್ಸ್, ನಾನು ಬಾಟ್ಲಿಗೆ ನಿಂಬೆಹಣ್ಣು ಮತ್ತು ಉಪ್ಪನ್ನು ತುಂಬಿಟ್ಟಾಗ ಫುಲ್ ತುಂಬಿಸಿಕ್ಕಿದ್ದೆ. ಆದರೆ ಈಗ ನೋಡಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ನೋಡಿ ಅರ್ಧ ಭಾಗ ಆಗಿದೆ. ನಿಂಬೆಹಣ್ಣೆಲ್ಲ ಚೆನ್ನಾಗಿ ಮಾಗಿ ಬಂದಿದೆ. ಈಗ ನಾನು ಡ್ರೈ ಆಗಿರುವಂಥ ಒಂದು ಬೌಲಿಗೆ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಬೌಲಿಗೆ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ನಾನು ಮೆಂತ್ಯಕಾಳು ಮತ್ತು ಸಾಸಿವೆ ಕಾಳನ್ನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪುಡಿಯನ್ನು ಇಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದಾದಮೇಲೆ ಒಂದು 4 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಬ್ಯಾಡಗಿ ಮತ್ತು ಗುಂಟೂರು ಇದೆರಡನ್ನು ಮಿಕ್ಸ್ ಮಾಡಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಲೆಮನ್ಗೆ ಇದು ನೀಟಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ನೀವು ಹೀಗೆ ಕೂಡ ಉಪಯೋಗಿಸ್ಕೊಬೋದು. ಇದನ್ನು ಒಂದು ಬಾಟ್ಲಿಗೆ ಹಾಕ್ಬಿಟ್ಟು 1 ವಾರ ಆದಮೇಲೆ ಹೀಗೆ ಕೂಡ ಉಪಯೋಗಿಸ್ಕೊಬೋದು. ನಾನೀಗ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ಗೆ 150 ml ಆಗೋಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿಯಾಗಿ ಬರಬೇಕು. ಈಗ 2 ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಈ ಸಾಸಿವೆ ಎಲ್ಲ ಚೆನ್ನಾಗಿ ಸಿಟ್ಟು ಬರಬೇಕು, ಅಲ್ಲಿ ತನಕ ಹಾಗೆ ಬಿಡಿ. ನೋಡಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಟ್ಟು ಬಂದಿದೆ. ಈಗ 1/4 ಟೀ ಸ್ಪೂನ್ ಆಗುವಷ್ಟು ಹಿಂಗನ್ನು ಹಾಕ್ಕೊತಾ ಇದ್ದೀನಿ.
ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗಲು ಹಾಗೆ ಬಿಡಬೇಕು. ನಾನು ಮಾಡಿಟ್ಕೊಂಡಿರುವಂಥ ಒಗ್ಗರಣೆ ತಣ್ಣಗಾಗಿದೆ. ನಾನು ನಿಂಬೆಹಣ್ಣಿಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಈ ಒಗ್ಗರಣೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣನ್ನು ಹಾಕಿ ಇಟ್ಕೊಂಡಿದ್ವಲ್ಲ, ಅದೇ ಬಾಟ್ಲಿಗೆ ಈಗ ಇದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ನಾನೆಲ್ಲ ತುಂಬಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಮುಚ್ಚಳವನ್ನು ಟೈಟಾಗಿ ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ. ನೋಡಿ, ಟೈಟಾಗಿ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಇದನ್ನು 1 ವಾರ ಹಾಗೆ ಇಡಬೇಕಾಗುತ್ತೆ ನಾವು. ನೋಡಿ, ನಾನು 1 ವಾರ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪಿಕ್ಕಲ್ ರೆಡಿ ಆಗಿದೆ ಅಂತ. ಸೂಪರಾಗಿ ಉಪ್ಪಿನಕಾಯಿ ರೆಡಿ ಆಗಿದೆ. ಹೇಗಾಗಿದೆ ತೆಗೆದು ನೋಡೋಣ. ನಾನು ಮುಚ್ಚಳನ ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಆಹಾ, ಚೆನ್ನಾಗಿದೆ. ನಾವು ಅಂಗಡಿಯಲ್ಲಿ ಯಾವ ರೀತಿ ತರ್ತೀವೋ ಅದೇ ರೀತಿ ಇದೆ. ನೋಡಿ, ಇದೇ ರೀತಿ ಇರುತ್ತೆ ಅಂಗಡಿಲಿ ತರೋದು. ನೋಡಿ, ತೋರಿಸ್ತೀನಿ ಸ್ಪೂನಲ್ಲಿ ಯಾವ ರೀತಿ ಇದೆ ಅಂತ. ವಾ, ಸೂಪರಾಗಿ ಆಗಿದೆ. ಘಮ ಘಮ ಅಂತ ಇದೆ. ನೋಡಿ, ಸೂಪರಾಗಿ ಅಂಗಡಿಲಿ ಯಾವ ರೀತಿ ತರ್ತೀವೋ ಅದೇ ರೀತಿ ಇದೆ. ನೋಡಿ, ನಾನು ಹೇಳಿದ ಮೆಥಡ್ ಎಲ್ಲ ಫಾಲೋ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಇರುತ್ತೆ ಪಿಕ್ಕಲ್ಲು. ಸೇಮ್ ಅಂಗಡಿಲಿ ತರೋ ಥರನೇ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪಿಕ್ಕಲ್ ಮಾಡೋದು ಎಷ್ಟು ಈಸಿ ಅಂತ. ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಅಲ್ಲದೆ ಇದನ್ನು ತಿಂಗಳಾರುಗಟ್ಟಲೆ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.